ನಮ್ಮ ಸರ್ಕಾರವನ್ನ ಪ್ರಶ್ನಿಸುವ ನೈತಿಕ ಹಕ್ಕು ಕುಮಾರಸ್ವಾಮಿಗೆ ಇಲ್ಲ. ಎಚ್ಡಿಕೆಗೆ ಗುಮ್ಮಿದ ಸಿಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸುವಲ್ಲಿ ವಿಫಲರಾಗಿದ್ದಾರೆ ಕುಮಾರಸ್ವಾಮಿ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯರ ನಡುವೆ ಮತ್ತೆ ತೀವ್ರ ಜಟಾಪಟಿ ಶುರುವಾಗಿದೆ. ಎಚ್ಡಿ ಕುಮಾರಸ್ವಾಮಿ ಅವರಿಗೆ ರಾಜ್ಯ ಸರ್ಕಾರದ ಆಡಳಿತದ ಬಗ್ಗೆ ಮಾತನಾಡುವ ಮತ್ತು ರಾಜ್ಯ ಸರ್ಕಾರದ ರಾಜ್ಯದ ಕುಂದುಕೊರತೆಗಳ ಬಗ್ಗೆ ಮಾತನಾಡುವ ನೈತಿಕತೆಗಳಿಲ್ಲ. ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಕಡಿಮೆ ಮಾಡಿದ ನಂತರ ರಾಜ್ಯಕ್ಕೆ ನಷ್ಟ ಆಗಿದೆ. ಎಲ್ಲ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಮೌನ ಯಾಕೆ? ಲೋಕಸಭೆಯಲ್ಲಿ ಏನನ್ನೂ ಮಾತನಾಡೋದಿಲ್ಲ ಕುಮಾರಸ್ವಾಮಿ. ನಮ್ಮನ್ನ ಟೀಕಿಸಲು ಕುಮಾರಸ್ವಾಮಿಗೆ ಯಾವ ನೈತಿಕತೆ ಹಕ್ಕಿದೆ? ಯಾವ ಮೋರಲ್ ಇದೆ? ಕೇಂದ್ರ ಸಚಿವರಾಗಿ ಎಲ್ಲಿಯವರೆಗೆ ಅವರು ಏನು ಮಾಡಿದ್ದಾರೆ? ಇಲ್ಲಿವರೆಗೆ ಏನೇನು ಮಾಡಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿರುವಂತಹದ್ದು. ಕರ್ನಾಟಕ ಮತ್ತು ಅವರ ಕ್ಷೇತ್ರ ಮಂಡ್ಯಕ್ಕೆ ನೀಡಿದ ಕೊಡುಗೆ ಏನು ಎಂದ ಸಿದ್ದು, ನಮ್ಮ ಸರ್ಕಾರವನ್ನು ಪ್ರಶ್ನಿಸುವ ನೈತಿಕ ಹಕ್ಕು ಕುಮಾರಸ್ವಾಮಿಗಿಲ್ಲ. ಕೇಂದ್ರದ ಮಿನಿಸ್ಟರ್ ಆದರೂ, ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ, ಹೀಗೆಲ್ಲ ಇದ್ದು ರಾಜ್ಯಕ್ಕೆ ಏನು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ? ಅವರು ರಾಜ್ಯದ ಬಗ್ಗೆ, ರಾಜ್ಯದ ಕುಂದುಕೊರತೆಯ ಬಗ್ಗೆ ಲೋಕಸಭೆಯಲ್ಲಿ ಮಾತನಾಡುವಲ್ಲಿ ವಿಫಲರಾಗಿದ್ದಾರೆ. ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಕಡಿಮೆ ಮಾಡಿದ ನಂತರ ರಾಜ್ಯಕ್ಕೆ ಭಾರಿ ನಷ್ಟ ಆಗಿದೆ. ಕಾಂಗ್ರೆಸ್ಸಿನ ಆಡಳಿತದ ಬಗ್ಗೆ ಕುಹಕವಾಡಿದ್ರು ಕುಮಾರಸ್ವಾಮಿ. ಕಾಂಗ್ರೆಸ್ಸಿನ ಮೂಗಿನ ನೇರಕ್ಕೆ ಭ್ರಷ್ಟಾಚಾರಗಳು ತಾಂಡವಾಡ್ತಾ ಇದೆ. ರಾಜ್ಯ ಕಳ್ಳಕಾಕರ ಸಂತೆಯಾಗಿದೆ. ರಾಜ್ಯ ಜನಹಿತಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ. ಜನವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗಿದೆ. ಕಾಂಗ್ರೆಸ್ಸಿನ ಅನೇಕ ತರಹದ ಶಾಸಕರ ವಿರುದ್ಧ ಆರೋಪಗಳು ಬಂದಿದೆ. ಇನ್ನು ನರೇಂದ್ರ ಮೋದಿ ಪುಟಿನ್ಗೆ ಭಗವದ್ಗೀತೆ ಕೊಟ್ಟಂತಹ ವಿಚಾರ, ಆ ಭಗವದ್ಗೀತೆ ಕೊಟ್ಟಿರುವುದು ಸಮರ್ಥನೀಯ, ಒಳ್ಳೆಯ ವಿಚಾರ ಅಂತ ಹೇಳಿದರು ಕುಮಾರಸ್ವಾಮಿ. ಆ ವಿಚಾರದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಮಾತನಾಡಿದರು. ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಇಬ್ಬರ ನಡುವೆಯೂ ಕೂಡ ತೀವ್ರ ಜಟಾಪಟಿಗಳಾಗ್ತಾ ಇದೆ. 2024 ನಂತರ ಒಂದು ವರ್ಷ ಹತ್ತತ್ರ, ಒಂದೂವರೆ ವರ್ಷ, ಈ ವರ್ಷದಲ್ಲಿ ರಾಜ್ಯಕ್ಕಾಗಲಿ ಅಥವಾ ಕುಮಾರಸ್ವಾಮಿಯ ಕ್ಷೇತ್ರವಾಗಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರ, ಅಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ? ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆದರೆ ಸಾಕ? ಮೋದಿ ಹೆಸರು ಹೇಳ್ಕಂಡೆ ತನ್ನ ಅನಭಿವೃದ್ಧಿಯನ್ನ ಮುಚ್ಚಿಡುವಂತಹ ಪ್ರಯತ್ನನ, ಪಠ್ಯದಲ್ಲಿ ಭಗವದ್ಗೀತೆ ಸೇರ್ಪಡೆ ವಿಚಾರಕ್ಕೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸಿಎಂ ಸಿದ್ದರಾಮಯ್ಯರ ನಡುವೆ ತೀವ್ರ ವಾಗ್ವಾದ ಸೃಷ್ಟಿಯಾಗಿತ್ತು. ಕುಮಾರಸ್ವಾಮಿ ಅವರನ್ನು ಸಿಎಂ ಅವರು ಮನುವಾದಿ ಎಂದಿದ್ದರು. ಸಿಎಂ ಅವರನ್ನು ಕುಮಾರಸ್ವಾಮಿ ಅವರು ಮಜಾವಾದಿ ಎಂದಿದ್ದಾರೆ. ಮನುವಾದಿ ಅಂತ ಹೇಳಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದರು. ಆದರೆ ಕುಮಾರಸ್ವಾಮಿ ಮಾತ್ರ ಅವರು ಮಜಾವಾದಿ, ನಾನು ಮನುವಾದಿ ಬಿಡಿ, ಅವರು ಮಜಾವಾದಿ ಅಂಥೇಳಿ ಕುಹಕವಾಡಿತು. ರಾಜ್ಯ ಸರ್ಕಾರ ನಿಜಕ್ಕೂ ಆಡಳಿತದಲ್ಲಿ ಸೋತಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಸರ್ಕಾರ ಬದಲಿಸುವವರೆಗೂ ಕೂಡ ರಾಜ್ಯ ಸರಿಯಾಗೋದಿಲ್ಲ ಅಂಥೇಳಿ ಕುಮಾರಸ್ವಾಮಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈಗ ಮತ್ತದೇ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯರ ನಡುವಿನ ಜಟಾಪಟಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ರಾಜ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸುವಲ್ಲಿ ವಿಫಲ. ಮೇಕೆದಾಟು, ಭದ್ರಾ ಮೇಲ್ದಂಡೆ, ಹಲವಾರು ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡಿಲ್ಲ. ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಕಡಿಮೆ ಮಾಡಿದ ನಂತರ ರಾಜ್ಯಕ್ಕೆ ನಷ್ಟ ಆಗಿದೆ. ಎಲ್ಲ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಮೌನ ಯಾಕೆ? ನಮ್ಮನ್ನು ಟೀಕಿಸಲು ಕುಮಾರಸ್ವಾಮಿಗೆ ಯಾವ ನೈತಿಕ ಹಕ್ಕಿದೆ? ಕೇಂದ್ರ ಸಚಿವರಾಗಿ ಎಲ್ಲಿಯವರೆಗೂ ಅವರು ಏನು ಮಾಡಿದ್ದಾರೆ? ಕರ್ನಾಟಕ ಮತ್ತು ಅವರ ಕ್ಷೇತ್ರ ಮಂಡ್ಯಕ್ಕೆ ನೀಡಿದ ಕೊಡುಗೆ ಏನು ಎಂದ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.